ಇಂದು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಬೆಳಗ್ಗೆ 10:30ಕ್ಕೆ HAL ಏರ್ಪೋರ್ಟ್ಗೆ ಆಗಮಿಸುತ್ತಾರೆ. ಬಳಿಕ 10:55ಕ್ಕೆ ಮೇಕ್ರಿ ಸರ್ಕಲ್ HQTC ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ HQTC ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ ಮೋದಿ. ಇನ್ನು ರಸ್ತೆ ಮಾರ್ಗವಾಗಿ KSR ರೈಲು ನಿಲ್ದಾಣಕ್ಕೆ ಪ್ರಯಾಣ ಮಾಡಲಿದ್ದಾರೆ. 11:15ರಿಂದ 11:20ರವರೆಗೆ 3 ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. 11:25ಕ್ಕೆ ರಸ್ತೆ ಮಾರ್ಗವಾಗಿ KSR ರೈಲು ನಿಲ್ದಾಣದಿಂದ ನಿರ್ಗಮಿಸಲಿದ್ದಾರೆ. 11:45ಕ್ಕೆ RV ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಮೋದಿ. ಮೆಟ್ರೋ ಹಳದಿ ಮಾರ್ಗ ಹಸಿರು ನಿಶಾನೆ ಕೂಡ ತೋರಿಸಲಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ನಿಲ್ದಾಣದವರೆಗೆ ಮೆಟ್ರೋದಲ್ಲಿ ಮೋದಿ ಪ್ರಯಾಣವನ್ನು ಮಾಡ್ತಾರೆ. ಮಧ್ಯಾಹ್ನ 12:55ಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಆಡಿಟೋರಿಯಂಗೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೆ ಆಡಿಟೋರಿಯಂ ಕಾರ್ಯಕ್ರಮ ಇದೆ. ಮೆಟ್ರೋ 3ನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆ, ಹಳದಿ ಮಾರ್ಗ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಬಹು ನಿರೀಕ್ಷಿತ ಯೋಜನೆ. ಹಾಗಾಗಿ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಅದಾದ ನಂತರ ಅದ್ದೂರಿಯಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಇವತ್ತು ಬಹು ನಿರೀಕ್ಷಿತ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಸಿದ್ಧತೆಗಳಿಗೆ ಯಾವ ರೀತಿಯಾಗಿ ನಡೆದಿದೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಟೈಮ್ ಟೇಬಲ್ ಹೇಗಿದೆ? ಖಂಡಿತವಾಗ್ಲೂ ನೀತಿ, ಇನ್ನು ಕೆಲವೇ ಗಂಟೆಗಳಲ್ಲಿ ಅಂದರೆ ಇನ್ನು 1-2 ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಬರ್ತಾ ಇರುವಂಥದ್ದು. ಅದಾದ ಬಳಿಕ ತಾವು ಕೂಡ ವಿವರಣೆಯನ್ನು ನೀಡ್ತಾ ಇದ್ರಿ. ಪ್ರಮುಖವಾಗಿ ಬಹು ನಿರೀಕ್ಷಿತ ಅಂತಂದರೆ ನಾವು ವಿಜುವಲ್ ನೋಡ್ತಾ ಇರ್ಬೋದು, ಬಹು ನಿರೀಕ್ಷಿತವಾದಂತಹ RV ರಸ್ತೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಬೊಮ್ಮಸಂದ್ರವರೆಗಿನ ಒಂದು ಹಳದಿ ಮಾರ್ಗ ಅಥವಾ ಯೆಲ್ಲೋ ಲೈನ್ ಅಂತ ಏನು ಕರೆಸ್ಕೊಳುತ್ತೆ ಇವತ್ತು ಲೋಕಾರ್ಪಣೆ ಆಗುತ್ತೆ. ನಾಳೆಯಿಂದ ಸಾರ್ವಜನಿಕರಿಗೆ ಅದು ಮುಕ್ತವಾಗಲಿದೆ. ಹೀಗಾಗಿ ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಈಗಾಗಲೇ ಬೆಳಗ್ಗೆ PM ಮೋದಿಯವರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಕೆಂಪೇಗೌಡ ಅಂತಂದ್ರೆ KRS ಅಂದರೆ ರೈಲು ನಿಲ್ದಾಣಕ್ಕೆ ಬಂದು ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಅದಾದ ಬಳಿಕ ನೇರವಾಗಿ ಅವರು 11:45ಕ್ಕೆ ಅಂತಂದರೆ 11:30ರಿಂದ 11:40ಕ್ಕೆ ಇಲ್ಲಿ RV ರಸ್ತೆಗೆ ಬರ್ತಾರೆ. RV ರಸ್ತೆಯಲ್ಲಿ ಈ ಒಂದು ಹಳದಿ ಮಾರ್ಗದ ಮೆಟ್ರೋ ಯೋಜನೆಗೆ ಒಂದು ವಾಣಿಜ್ಯ ಸಂಚಾರಕ್ಕೆ ಅನುವನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಚಾಲನೆ ಕೊಡುವಂಥ ಪ್ರಕ್ರಿಯೆ ಆಗುತ್ತೆ. ಈಗಾಗಲೇ ಬರದ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಇಡೀ RV ರಸ್ತೆಯಿಂದ ಬೊಮ್ಮಸಂದ್ರವರೆಗಿನ ಎಲ್ಲ ರೋಡ್ಗಳು ಒಂದು ಕೇಸರಿಮಯ ಆಗಿರುವಂಥದ್ದು. BJPಯ ಬಾವುಟಗಳು ರಾರಾಜಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾಗತಿಸಲಿಕ್ಕೆ ಈಗಾಗಲೇ ಬ್ಯಾನರ್ಗಳೆಲ್ಲರೂ ಕೂಡ ಅಳವಡಿಕೆ ಆಗಿರುವಂಥದ್ದು. ಅಲ್ಲದೆ ಸಾರ್ವಜನಿಕರು ಕೂಡ ಈಗ RV ರಸ್ತೆಯ ಸಮೀಪದಲ್ಲಿ ಇರುವಂತಹ ರಾಮಕೃಷ್ಣ ಆಶ್ರಮದ ಬಳಿ ಸಾರ್ವಜನಿಕರು ಕೂಡ ಒಂದು ಮೋದಿ ಅವರನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಟ್ರೋ ಮೂಲಕ ಎಲೆಕ್ಟ್ರಾನಿಕ್ ಸಿಟಿಗೆ ತೆರಳುತ್ತಾರೆ. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮತ್ತೊಂದು 3ನೇ ಹಂತದ ಮೆಟ್ರೋ ಯೋಜನೆ ಕಾಮಗಾರಿಗೆ ಒಂದು ಶಂಕುಸ್ಥಾಪನೆಯನ್ನು ಕೂಡ ಅಥವಾ ಗುದ್ದಲಿ ಪೂಜೆಯನ್ನು ಕೂಡ ಮಾಡಲಿದ್ದಾರೆ. ಹಾಗಾಗಿ ಸರಿಸುಮಾರು ಇವತ್ತು ಅರ್ಧ ದಿನ ಬೆಂಗಳೂರಿನಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಯೋಜನೆ ಅಂತಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸ್ವಾಮ್ಯದ ಅಡಿಯಲ್ಲಿ ಬರುವಂತಹ ಯೋಜನೆ ಆಗಿದೆ. ಹಾಗಾಗಿ ಈ ಒಂದು ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೀಗ ಚಾಲನೆ ನೀಡ್ತಾ ಇರುವಂಥದ್ದು ನೀತಿ. ಹಾಗೆಯೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಮಾರ್ಗಗಳ ಬದಲಾವಣೆಯೂ ಇದ್ದೇ ಇರುತ್ತೆ. ಸೆಕ್ಯೂರಿಟಿ ವೈಸ್ ಕೂಡ ನಾವು ಗಮನಿಸಬೇಕಾಗತ್ತೆ. ಯಾವ್ಯಾವ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಬಹುದು, ಬದಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಮತ್ತು ಸೆಕ್ಯೂರಿಟಿ ಯಾವ ರೀತಿಯಾಗಿದೆ? ನೀತಿ ಮುಖ್ಯವಾಗಿ ಇವತ್ತು ವೀಕೆಂಡ್ ಇರುವಂಥದ್ದು, ಭಾನುವಾರ ಇರುವಂಥ ಹಿನ್ನೆಲೆಯಲ್ಲಿ ಅಷ್ಟೊಂದು ಸಂಚಾರ ದಟ್ಟಣೆ ಇರಲ್ಲ. ಅದರಲ್ಲೂ ಕೂಡ ಈ ಒಂದು ಭಾಗದಲ್ಲಿ ಅಂತಂದರೆ ದಕ್ಷಿಣ ವಲಯ, ಬೆಂಗಳೂರಿನ ದಕ್ಷಿಣ ವಲಯ ಭಾಗದಲ್ಲಿ ಸಾಕಷ್ಟು ದಟ್ಟಣೆ ಇರುತ್ತೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗ ಅಂತಂದರೆ ಈ ಒಂದು RV ರೋಡ್ನಿಂದ ಬೊಮ್ಮಸಂದ್ರವರೆಗೆ ಎಲೆಕ್ಟ್ರಾನಿಕ್ ಸಿಟಿ ಬರುತ್ತೆ. ಅದರಲ್ಲೂ ಕೂಡ ಈಗ ಜಯದೇವ, ರಾಗಿಗುಡ್ಡ, ಎಲೆಕ್ಟ್ರಾನಿಕ್ ಸಿಟಿ, ಹಾಗೇನೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬರುತ್ತೆ. ಆ ಥರ ಒಂದು ಭಾಗದಲ್ಲಿ ಸಾಕಷ್ಟು ಜಾಮ್ ಆಗ್ತಿತ್ತು. ಆದರೆ ಈಗ ಆ ಒಂದು ಮಾರ್ಗಕ್ಕೆ ಸಾರ್ವಜನಿಕರಿಗೆ ಕೆಲವೊಂದು ಗಂಟೆಗಳ ಕಾಲ ಅಂತಂದರೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಆ ಒಂದು ಮಾರ್ಗದಲ್ಲಿ ಜನರಿಗೆ ಅವಕಾಶವಿಲ್ಲ ಅಥವಾ ವಾಹನ ಸಂಚಾರಕ್ಕೆ ಅಲ್ಲಿ ಯಾವುದೇ ರೀತಿಯ ಅನುಮತಿ ಇರಲ್ಲ. ಅದಕ್ಕೆ ಪರ್ಯಾಯವಾದ ಮಾರ್ಗಗಳು ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಹಾಗಾಗಿ ಟ್ರಾಫಿಕ್ ರೂಲ್ಸ್ಗಳು ಕೂಡ ಒಂದಿಷ್ಟು ಈಗಾಗಲೇ ಮೆಸೇಜ್ಗಳು ಕೂಡ ಸಾರ್ವಜನಿಕರಿಗೆ ತಿಳಿಪಡಿಸಲಾಗಿದೆ. ಅಲ್ಲದೆ ರಸ್ತೆ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಬ್ಯಾರಿಕೇಡ್ಗಳು ಹಾಕಲಾಗಿರುವಂಥದ್ದು. ಪ್ರತಿಯೊಂದು ಮಾರ್ಗದ ಮಧ್ಯೆಯಲ್ಲೂ ಕೂಡ ಪೊಲೀಸರ ಸರಪುಗಾವಲಿದೆ. ಯಾರು ಕೂಡ ಸಾರ್ವಜನಿಕವಾಗಿ ಇಲ್ಲಿ ಓಡಾಡಬಾರ್ದು, ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ಯಾಕೆಂದರೆ ಈ ಒಂದು ಪ್ರಧಾನಿ ಮೋದಿ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಕೆಲವೊಂದು ಮಾರ್ಗದಲ್ಲಿ ಬದಲಾವಣೆ ಮಾಡಿರುವಂಥದ್ದು. ಇನ್ನು ಮುಖ್ಯವಾಗಿ ಈ ಒಂದು ಯೆಲ್ಲೋ ಲೈನ್ ಒಂದು
ಯಾವ್ಯಾವ ಕಡೆ ಹೋಗುತ್ತೆ ಅನ್ನೋದನ್ನು ನಾವು ಹೇಳೋದಾದರೆ ಈಗ ಪ್ರಮುಖವಾಗಿ ಆರ್ ವಿ ರಸ್ತೆಯಿಂದ ನೇರವಾಗಿ ಸುಮಾರು 19 ಕಿಲೋಮೀಟರ್ವರೆಗೆ, ಅಂತಂದರೆ 19 ಕಿಲೋಮೀಟರ್ ಹಾಗೂ 16 ನಿಲ್ದಾಣಗಳು ಬರ್ತವೆ. ಹಾಗಾಗಿ ಸರಿಸುಮಾರು ಸಿಲ್ಕ್ ಬೋರ್ಡ್, ವಂಸಂದ್ರ, ಹಾಗೇನೆ ಜಯದೇವ, ಹಾಗೇನೆ ರಾಗಿಗುಡ್ಡ, ಹಾಗೇನೆ ಆರ್ ವಿ ರೋಡು ಅಲ್ಲದೆ ಬೇರೆ ಬೇರೆ ಅಂತಂದರೆ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗ, ಈ ಒಂದು ಭಾಗಗಳಲ್ಲಿ ಮೆಟ್ರೋ ನಿಲ್ದಾಣಗಳು ಬರುವಂಥದ್ದು. ಸಹಜವಾಗಿ ಈ ಒಂದು ಭಾಗಕ್ಕೆ ಸಾಕಷ್ಟು ಬೇಡಿಕೆಗಳಿತ್ತು. ಇಲ್ಲಿ ವಾಹನ ದಟ್ಟಣೆ ತುಂಬ ಅತಿ ಆಗ್ತದೆ ಅನ್ನುವಂಥದ್ದು. ಪ್ರತಿಯೊಂದರಲ್ಲೂ ಕೂಡ ಈ ಒಂದು ಪೀಕ್ ಅವರ್ ಅಂತ ಏನಿರುತ್ತೆ, ಅಥವಾ ಬೆಳಗಿನ ಅವಧಿ ಅಥವಾ ಸಂಜೆ ಅವಧಿ ಏನಿರುತ್ತೆ, ಯಾವೊಂದಲ್ಲಿ ಸಂಚಾರ ದಟ್ಟಣೆ ವಿಪರೀತ ಇರ್ತಿತ್ತು. ಹೀಗಾಗಿ ಈ ಒಂದು ಮಾರ್ಗದಲ್ಲಿ ಯೋಜನೆ ಪ್ರಾರಂಭ ಆದರೆ ಪ್ರತಿನಿತ್ಯ 2 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಮೆಟ್ರೋದಲ್ಲಿ ಸಂಚಾರ ಮಾಡುವಂಥ ನಿರೀಕ್ಷೆ ಇದೆ. ಹಾಗಾಗಿ ನಾಳೆಯಿಂದ ವಾಣಿಜ್ಯ ಸಂಚಾರಕ್ಕೆ, ಈ ಯೆಲ್ಲೋ ಲೈನಿನ ವಾಣಿಜ್ಯ ಸಂಚಾರಕ್ಕೆ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ಹೀಗಾಗಿ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಇನ್ನು ಕೆಲವು ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಚಾಲನೆ ನೀಡ್ತಾರೆ. ರಾಜ್ಯ ಸರ್ಕಾರದ ಸಿ ಎಂ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು ಕೂಡ ಅವ್ರ ಜೊತೆ ಇರುವಂಥದ್ದು. ಹಾಗೇನೆ ತಾವು ಹೇಳಿದಾಗೇನೆ ಏನು ಪರ್ಯಾಯ ಮಾರ್ಗವು ಕೂಡ ಕೆಲವೊಂದು ಮಾರ್ಗಗಳಲ್ಲಿ, ಅಂತಂದರೆ ಆರ್ ವಿ ರಸ್ತೆಯಲ್ಲಿ ಬೇರೆ ಕಡೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆ ಒಂದು ಎಂಡ್ ಏನಿದೆ, ಈ ಒಂದು ಮೆಟ್ರೋ ನಿಲ್ದಾಣದ ಕೊನೆಯ ನಿಲ್ದಾಣ ಏನಿದೆ, ಆ ಒಂದು ಭಾಗದಲ್ಲೂ ಕೂಡ ಪರ್ಯಾಯ ಮಾರ್ಗದ ಸೂಚನೆಯನ್ನು ಈಗಾಗಲೇ ನೀಡಿರುವಂಥದ್ದು. ಒಟ್ಟಾರೆ ಏನಂತಂದರೆ ಪೊಲೀಸರಿಂದ ಸಂಪೂರ್ಣವಾಗಿ ಈ ಒಂದು ಮಾರ್ಗ ಹಿಡಿತದಲ್ಲಿದೆ. ಇಡೀ ಈ ಪೊಲೀಸ್ ವ್ಯವಸ್ಥೆ ಕೂಡ ಸರ್ಪಗಾವಲು ಮಾಡಿಕೊಂಡಿರುವಂಥದ್ದು. ಎಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಅಡಚಣೆಗಳಾಗಬಾರ್ದು, ಸುಸೂತ್ರವಾಗಿ ಎಲ್ಲವೂ ಕೂಡ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೂಡ ಈಗ ಕೈಗೊಳ್ಳಲಾಗಿರುವಂಥದ್ದು. ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.